ನಮ್ಮ ಹೋರಾಟ ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಿದ್ರು, ನಮ್ಮ ನೀರು ನಮ್ಮ ಹಕ್ಕು ಅಂಥೇಳಿ. ಆ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಅವ್ರಿಗೆ ಬೆಂಬಲ ಕೊಡೋಕ್ಕೆ ನಮ್ಮ ಹೋರಾಟ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದರು ವಿಪಕ್ಷದಲ್ಲಿದ್ದಾಗ. ಅದನ್ನು ನೆನಪು ಮಾಡಿಕೊಡೋದಕ್ಕೆ ಈ ಹೋರಾಟ. ಅವರಿಗೆ ಮೊದಲನೇ ಬಾರಿಗೆ ಮಂತ್ರಿ ಮಾಡಿದವರು ಬಂಗಾರಪ್ಪನವರು. ಬಂಗಾರಪ್ಪನವರ ರಾಜಕೀಯ ಎದೆಗಾರಿಕೆಯನ್ನು ನೀವು ತೋರಿಸಿ ಅಂತ ನೆನಪು ಮಾಡೋದಕ್ಕೋಸ್ಕರ ಈ ಹೋರಾಟ. ಬಂಗಾರಪ್ಪನವರು ನೀರು ಬಿಡದಲೇ ಸಡ್ಡು ಹೊಡೆದಿದ್ರು. ಅವತ್ತಿನ ಪರಿಸ್ಥಿತಿಗಿಂತ ಅವತ್ತಿನ ಪರಿಸ್ಥಿತಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನ ನಾವಿದ್ದೀವಿ. 60% ಮಳೆ ಕೊರತೆ ಕಾಣ್ತಾ ಇದೆ. ವಾಡಿಕೆ ಮಳೆಗಿಂತ 60% ಮಳೆ ಕೊರತೆ ಕಾಣ್ತಾ ಇದೆ. ನಾರಾಯಣಪುರ ಅಣೆಕಟ್ಟು ಹೊರತುಪಡಿಸಿ, ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ದರಿಂದ ನಾರಾಯಣಪುರ ಅಣೆಕಟ್ಟು ಸ್ವಲ್ಪ ನೀರು ಕಾಣ್ತಾ ಇದೆ. ಇನ್ಯಾವುದೇ ಡ್ಯಾಮ್ಗಳಲ್ಲಿ ನೀರಿಲ್ಲ. ಈ ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದಿರಿ, ನೀವು ಕುಡಿಯೋ ನೀರಿಗೋಸ್ಕರ ನಮ್ಮ ಅಣೆಕಟ್ಟಿನ ನೀರನ್ನು ಸುರಕ್ಷಿತವಾಗಿ ಸಂರಕ್ಷಿಸಿ ಇಡಬೇಕು ಅಂತ ಹೇಳಿದಿರಿ. ಅದನ್ನು ನೆನಪು ಮಾಡೋಕ್ಕೆ ನಮ್ಮ ಹೋರಾಟ. ನಿಮ್ಗೆ ಈಗ ನೀರು ಬಿಟ್ಟರೆ ಮಳೆ ಏನಾದರೂ ಮುಂದೂ ಬರದೇ ಇದ್ದರೆ ಕುಡಿಯೋಕ್ಕೆ ನೀರು ಎಲ್ಲಿಂದ ತರ್ತೀರಿ? ಮೆಟ್ಟೂರು ಡ್ಯಾಮ್ನಲ್ಲಿ ನೀರಿದೆ. ನಿಮ್ಮ ಸ್ನೇಹಿತ ಮುಖ್ಯಮಂತ್ರಿ ವಿಜಯ್ ಅವ್ರಿಗೆ ನೀವು ಮಾತಾಡಿ, ನಿಮ್ಮಲ್ಲಿ ನೀರಿದೆ, ನಾವು ಇಲ್ಲಿ ಬರಗಾಲ ಇದೆ, ಸಂಕಷ್ಟದಲ್ಲಿದ್ದೀವಿ, ಈಗ ನೀರು ಬಿಡೋಕ್ಕಾಗಲ್ಲ ಅಂತ ಪ್ರೀತಿಯಿಂದ ಹೇಳ್ತಿರೋ, ಎದೆಗಾರಿಕೆ ತೋರಿಸಿ ಹೇಳ್ತಿರೋ, ಅದನ್ನು ಹೇಳಿ. ಆ ಹೇಳಿ ಅಂತ ಅವರಿಗೆ ಮೈ ಮರೆಯದಂತೆ ಎಚ್ಚರ ವಹಿಸಿ ಅಂತ ನೆನಪು ಮಾಡೋದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕಾಗಿ ನಮ್ಮ ಹೋರಾಟ. ನಾವು ಹೇಳ್ತೀವಿ, ನೀವು ನೀರು ಬಿಡಬೇಡಿ. ಮತ್ತು ನೆನ್ನೆನೂ ಹೇಳಿದ್ದೀನಿ, ನೀವು ತಮಿಳ್ನಾಡಿನ ವಾಟರ್ ಮ್ಯಾನ್ ಅಲ್ಲ. ಅವ್ರಿಗೆ ನೆನಪು ಮಾಡಿ, ನಮಗೆ ಸಂಕಷ್ಟ ಇದ್ದಾಗ ನಿಮಗೆ ನೀರು ಬಿಡೋದಕ್ಕೆ ನಾನು ನಿಮ್ಮ ವಾಟರ್ ಮ್ಯಾನ್ ಅಲ್ಲ, ನಾನು ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ನೀರು ಬಿಡಲ್ಲ, ರೈತರು ಇಲ್ಲಿಗೆ ನಾವು ನೀರು ಕೊಟ್ಟಿಲ್ಲ, ನಿಮಗೆಲ್ಲಿ ನೀರು ಬಿಡೋದು ಅಂತ ಹೇಳಿ. ಆ ಎದೆಗಾರಿಕೆ ತೋರಿಸಿ ಅಂತ ಹೇಳೋದಕ್ಕೋಸ್ಕರ ನಾವಿವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನೀರು ಬಿಡ್ತೀವಿ ಅಂತ ಹೇಳಿರಲಿಲ್ಲ, ಆದರೂ ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ. ನಾನು ರಾಜಕೀಯ ಮಾಡ್ತಿಲ್ಲ, ನಿಮ್ಮ ಬೆಂಬಲಕ್ಕೆ, ನಿಮಗೊಂದು ಆತ್ಮವಿಶ್ವಾಸ ತುಂಬೋದಕ್ಕೆ, ನೀವು ಹೆದರಬಾರ್ದು ಅಂತ ಧೈರ್ಯ ತುಂಬೋದಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ. ನೀರು ಬಿಟ್ಟ ಮೇಲೆ ಹೋರಾಟ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ರೈತರೇನೋ ಆಪಾದನೆ ಮಾಡ್ತಿದ್ದಾರೆ. ರಾತ್ರಿ ಕದ್ದು ಮುಚ್ಚಿ ಬಿಡ್ತಾ ಇದ್ದಾರೆ ಅಂತೇಳಿ. ರಾತ್ರಿ ಕದ್ದು ಮುಚ್ಚಿ ಬಿಡ್ತಾ ಇದ್ದಾರೆ ಅಂತ ಅವರು ಗಗನಚುಕ್ಕಿ ಬರಚುಕ್ಕಿ ಜಲಪಾತನ ತೋರಿಸಿ ಅವರು ನೀರು ಹೋಗ್ತಿರೋದು ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ ರೈತರು ಯಾರೋ ವಿಡಿಯೋ ಹಾಕಿದ್ರು. ನಂಗೆ ಗೊತ್ತಿಲ್ಲ. ರಾತ್ರಿ ಬಿಡ್ತಾ ಇದ್ರು. ಅದಕ್ಕಿಂತ ಅಪರಾಧ ಇನ್ನೊಂದೇನಿಲ್ಲ, ಮತ್ತೊಂದು ಅಪರಾಧ ಇಲ್ಲ. ಅದಕ್ಕೆ ನೀರು ಬಿಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಬಿಡ್ತಾ ಇಲ್ವಾ? ಭಾಳ ಸಂತೋಷ. ನಿಮ್ಮ ಜೊತೆಗೆ ನಿಮಗೆ ಬೆಂಬಲ ಅಂತ ಅಂದ್ಕೊಳ್ಳಿ. ಸರ್ವಪಕ್ಷಗಳ ಸಭೆ ಮುಂಚಿತವಾಗಿಯೇ ಕರಿಬೇಕಿತ್ತು. ಯಾಕೆಂದರೆ ಮಳೆ ಕೊರತೆ, ವಾಡಿಕೆಗಿಂತ ಮಳೆ ಕಡಿಮೆ ಬಂದಾಗಲೇ ಇವರೊಂದು ವಾರ 15 ದಿನ ಮುಂಚಿತವಾಗಿಯೇ ಕರಿಬೇಕಿತ್ತು. ಯಾವಾಗಲೂ ಸರ್ವಪಕ್ಷಗಳ ಸಭೆ ಕರೆದು ಅಲ್ಲಿ ನಿರ್ಣಯ ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ವಕೀಲರ ತಂಡದ ಜೊತೆಯಲ್ಲಿ ಸಮಾಲೋಚನೆ ನಡೆಸೋದು ಮುಂಚಿಂದಲೂ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಇವರು ಅನುಭವಿಗಳು, ಅನನುಭವಿ ಏನಲ್ಲ, ಅನುಭವಿಗಳಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ನೀವು ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಿ ಅಂತ ಹೇಳೋದಕ್ಕೋಸ್ಕರನೇ ನಾವು ಈ ಒಂದು ಹೋರಾಟವನ್ನು ನಂಬ್ಕೊಂಡಿದ್ದೀವಿ. ಸರ್, ಸರ್ಕಾರಗಳು ಬದಲಾವಣೆ ಆಗ್ತಾ ಇದ್ದಾವೆ, ಅದರ ಸಮಸ್ಯೆ ಮಾತ್ರ ಬದಲಾವಣೆ ಆಗ್ತಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಅಂತೇಳಿ? ಅಲ್ಲ, ಬರಕ್ಕೆ ಶಾಶ್ವತ ಪರಿಹಾರವನ್ನು ನಾವು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಕಾವೇರಿ ವಿವಾದ ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ಇವತ್ತು ನಿನ್ನೆ ವಿವಾದ ಇದಲ್ಲ, ಶತಮಾನಗಳ ಇತಿಹಾಸ ಇದೆ. ನಾನು ರೈತರನ್ನು ಬೈಫರ್ಕೇಟ್ ಮಾಡೋಕ್ಕೆ ಬಯಸಲ್ಲ. ತಮಿಳುನಾಡು ರೈತರು, ಕರ್ನಾಟಕ ರೈತರು ಅಂತ ವಿಭಜಿಸಿ ನೋಡೋದಕ್ಕೂ ನಾವು ಬಯಸೋದಿಲ್ಲ. ನಾವು ಹೇಳೋದು ಇಷ್ಟೇ, ಕುಡಿಯೋಕ್ಕೆ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಎಲ್ಲಿದೆ ಕುಡಿಯೋಕ್ಕೆ ನೀರು ಹೇಳಿ. ಇನ್ನು ಮುಂದಿನ 8-10 ತಿಂಗಳುಗಳ ಕಾಲ ನಮಗೆ ಕುಡಿಯೋ ನೀರಿಗೆ ಎಲ್ಲಿದೆ ನೀರು, ಎಷ್ಟಿದೆ ಅದನ್ನು ಹೇಳಿ. ಹೆಚ್ಚುವರಿ ನೀರಿದ್ದರೆ ಬಿಡಿ. ಇಲ್ಲಿ ನಾವು ನೀರಾವರಿಗೂ ನಾವು ಕೇಳ್ತಾ ಇಲ್ಲ, ಬೆಳೆಗೂ ನೀರು ಕೇಳ್ತಾ ಇಲ್ಲ, ಕುಡಿಯೋಕ್ಕೆ ಎಲ್ಲಿದೆ ನೀರು ಹೇಳಿ. ಅದಕ್ಕೆ ನಮ್ಮ ಆಗ್ರಹ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.